ಆತ್ಮೀಯ ವೀಕ್ಷಕರೇ, ಅನ್ನಪೂರ್ಣ ಕೈ ರುಚಿ ಅಡುಗೆ ಮನೆಗೆ ಸ್ವಾಗತ. ಈಗ ಬೇಸಿಗೆ ರಜೆ ಇರೋದ್ರಿಂದ ಮಕ್ಕಳೆಲ್ಲ ಮನೆಯೊಳಗಿರ್ತಾರೆ. ಅದಕ್ಕಾಗಿ ನಾವು ಏನು ಮಾಡ್ಬೇಕಂತಂದ್ರೆ ಅವಕ್ಕೆ ಇಷ್ಟ ಆಗುವಂಥ ಒಂದು ಸುಲಭವಾದಂಥ ಆಹಾರ ಅಂತಂದರೆ ಮ್ಯಾಗಿನ ನಾರ್ಮಲ್ ಮ್ಯಾಗಿ ಮಾಡೋದ್ರಿಂದ ಅವಕ್ಕೆ ಡೈಲಿ ಅದನ್ನೇ ತಿಂದಿರ್ತಾರೆ. ಈಗ ಅದನ್ನ ಸ್ವಲ್ಪ ಚೀಸ್ ಹಾಕಿ ಮಾಡೋದ್ರಿಂದ ಅವು ಎಷ್ಟು ಇಷ್ಟಪಟ್ಟು ತಿಂತಾರೆ ಅನ್ನೋದನ್ನ ನೋಡಿರಿ. ಮೊದಲನೇದಾಗಿ 2 ಪ್ಯಾಕೆಟ್ ಮ್ಯಾಗಿ ತೊಗೊಂಡ್ರೆ 2 ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ 2 ಮ್ಯಾಗಿ ಸೆಟ್ನ ಅದ್ರೊಳಗೆ ಹಾಕ್ಕೊಂಡು ಅದನ್ನ ಜಾಸ್ತಿ ಮುರಿಬೇಡ್ರಿ. ಸ್ವಲ್ಪ 2 ಪೀಸ್ ಮಾಡಿದರೂ ಸಾಕು. ನಾನು ಇಲ್ಲೇ ಹಾಗೆ ಹಾಕ್ಕೊಂಡೀನಿ. ಮಾಡಿಕೊಂಡು ಅದು ಸ್ವಲ್ಪ ಕುದಿ ಬರೋ ಮಟ್ಟ ಹಂಗೆ ಬಿಡ್ರಿ. ನೋಡಿರಿ, ಈಗ ಸ್ವಲ್ಪ ಸಣ್ಣಗೆ ಅಂದರೆ ಸಣ್ಣ ಗ್ಯಾಸ್ ಇಟ್ಕೊಂಡಿದ್ದನ್ನ ಸ್ವಲ್ಪ ಜಾಸ್ತಿ ಇಟ್ಕೊಳ್ರಿ. ಈಗ ಮ್ಯಾಗಿ ಹಾಕಿದ ಮೇಲೆ ಈಗ ಕುದಾಕತೈತಿ. ಇದಕ್ಕೆ ನಾವು 2 ಮ್ಯಾಗಿಗೆ 2 ಪ್ಯಾಕೆಟ್ ಮಸಾಲೆ ಇರ್ತೈತಲ್ಲ ಅದನ್ನೇ ಹಾಕ್ಕೊಂಡು ಅದನ್ನ ಸರಿಯಾಗಿ ಕಲಿಸ್ಕೊಳ್ಬೇಕು. ನೋಡಿರಿ, ಈಗ ಕಲಿಸ್ಕೊಂಡು ಆದಷ್ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಳ್ರಿ. ಮ್ಯಾಗಿ ಚೆಂದಾಗಿ ಕುದ್ಮೇಲೆ 2 ನಿಮಿಷ ಅಂಥೇಳಿ 2 ನಿಮಿಷದೊಳಗೆ ರೆಡಿ ಮಾಡಿದ್ರಿ ಅಂತಂದರೆ ಎಲ್ಲ ಮ್ಯಾಗಿ ಹಾಗೆ ಗಟ್ಟಿ ಇರ್ತೈತಿ. ಹುಡುಗರಿಗೆಲ್ಲ ಡೈಜೆಷನ್ ಆಗೋದು ಕಷ್ಟ ಆಗ್ತೈತಿ. ಹಾಗಾಗಿ ಇದನ್ನು ಒಂದು 5ರಿಂದ 6 ನಿಮಿಷ ಸಣ್ಣಗೆ ಮೀಡಿಯಮ್ ಫ್ಲೇಮ್ ಒಳಗನ ಕುದಿಸ್ಕೊಳ್ರಿ. ಅದು ಸರಿಯಾಗಿ ಬೇಯ್ತಂತಂದ್ರೆ ಮ್ಯಾಗಿ ಟೇಸ್ಟು ಆಗ್ತೈತಿ ಮತ್ತು ತಿಂದ ತಕ್ಷಣ ಮಕ್ಕಳಿಗೆ ಡೈಜೆಷನು ಆಗ್ತೈತಿ. ಅದನ್ನ ಸಣ್ಣಗೆ ಇಟ್ಕೊಂಡು ಹಿಂಗೆ ಕಲಿಸ್ಕೊತ ಇರಿ, ಇಲ್ಲಾಂದ್ರೂ ನಡೀತದೆ, ಅದಕ್ಕೇನಿಲ್ಲ. ಅದು ಕಲಿಸ್ಕೊಂಡು ನೀರು ಸ್ವಲ್ಪ ಕಡಿಮೆ ಆದಮೇಲೆ 2 ಸ್ಲೈಸ್ ಚೀಸ್ ಹಾಕ್ಕೋಬೇಕು. ಇದು ಡಯಟ್ ಮಾಡೋರು ಹಾಕ್ಕೊಂಡ್ರು ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ಬಟ್ ಇಲ್ಲಿ ಮಕ್ಕಳಿಗೆ ಅಂತೇಳಿ ಮಾಡೋದ್ರಿಂದ ಏನು ಮಾಡಬೇಕು, 2 ಸ್ಲೈಸ್ ಹಾಕ್ರಿ, ನಡೀತದೆ. ಹಾಕಿ ಇದನ್ನ ಸ್ವಲ್ಪ ಮೆಲ್ಟ್ ಆಗೋ ಮಟ್ಟ ಕಲಿಸ್ಕೊಳ್ರಿ. ಜಾಸ್ತಿ ಡ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸಣ್ಣ ಮಕ್ಕಳು ತಿನ್ನೋದ್ರಿಂದ ಹೆಂಗಾಗ್ತೈತಿ, ನೀವು ದೊಡ್ಡವ್ರು ತಿನ್ನೋದಿದ್ರೆ ನಿಮ್ಗೆ ಸೂಪ್ ಥರ ಬೇಡ ಅಂತಂದ್ರೆ ಡ್ರೈಯಾಗಿ ಮಾಡ್ಕೊಂಡು ತಿನ್ನಿರಿ. ಇದು ಮಕ್ಕಳಿಗೆ ಸ್ವಲ್ಪ ಸೂಪ್ ಟೈಪ್ ಇತ್ತಂದರೆ ಟೇಸ್ಟ್ ಅನಿಸ್ತೈತಿ ಅಂದ್ಕೊಂಡು ನಾನು ಇಲ್ಲಿ ಜಾಸ್ತಿ ಡ್ರೈ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಡ್ರೈ ಮಾಡಿದರೆ ಮ್ಯಾಗಿಗೆಲ್ಲ ಚೀಸ್ ಅಂಟ್ಕೊಂಡು ಡ್ರೈ ಆಗಿ ತಿನ್ನೋಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅವರಿಗೆ. ಅದಕ್ಕೆ ಇಲ್ಲಿ ನಮ್ಮ ಮನೆಯೊಳಗಿನ ಮಕ್ಕಳಿಗೆಲ್ಲ ಸ್ವಲ್ಪ ಸೂಪ್ ಟೈಪ್ ಇದ್ರೇ ಇಷ್ಟ. ಹಾಗಾಗಿ ನಾನು ಸ್ವಲ್ಪ ಗ್ರೇವಿ ಟೈಪ್ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ನ ಸಣ್ಣ ಫ್ಲೇಮ್ ಒಳಗೆ ಇಟ್ಕೊಂಡು ಫುಲ್ ಸ್ಲನ್ ಇಟ್ಕೊಂಡು, ಇಲ್ಲಾಂದರೆ 1-2 ನಿಮಿಷ ಬೇಯಿಸ್ಕೊಂಡು ಚೀಸ್ ಆದಮೇಲೆ ಅದನ್ನು ಆಫ್ ಮಾಡಿಕೊಂಡು ಈಗ ನೀವು ತಟ್ಟೆಗೆ ಹಾಕ್ಕೊಳ್ರಿ. ಹಾಕ್ಕೊಂಡು ಟೇಸ್ಟ್ ಮಾಡಿ ಕಮೆಂಟ್ ಒಳಗೆ ಕಳಿಸ್ರಿ ಇದು ಟೇಸ್ಟ್ ಹೆಂಗಿರ್ತೈತಿ ಅಂಥೇಳಿ. ನಮಸ್ಕಾರ.